ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಒಂದು ಹೊಡೀರಿ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಹ್ಯಾಪಿ ಎಮೋಜೀಸ್ ನೀವು ಟೈಪ್ ಮಾಡಲೇಬೇಕು ಇವತ್ತು. ಯಾಕೆಂತಂದರೆ ಒಂದು ಗುಡ್ ನ್ಯೂಸ್ನ ತೊಗೊಂಡು ಬಂದಿದ್ದೀನಿ. ತುಂಬ ದಿನಗಳಿಂದ ಕಾಯ್ತಾ ಇದೆ ಈ ಥರದ್ದು ಏನಾದರೂ ಒಂದು ಗುಡ್ ನ್ಯೂಸ್ ಕೊಡಬೇಕಲ್ಲ, ಯೂಟ್ಯೂಬರ್ ಕೊಡಬೇಕಲ್ಲ ಅಂತ. ಸೊ ಫೈನಲಿ ಕೊಟ್ಟರು ಗೈಸ್. ಇವಾಗ ನೀವು ಕೂಡ ಯೂಟ್ಯೂಬ್ ಇವೆಂಟ್ಗೆ ಹೋಗ್ಬೋದು. ನಿಮ್ಮನ್ನು ಸ್ಪೆಷಲ್ಲಾಗಿ ಯೂಟ್ಯೂಬರು ಇನ್ವೈಟ್ ಮಾಡ್ತಾರೆ. ಯಾವ ಲೊಕೇಶನ್ ನಡೀತದೆ ಅಂತ ಹೇಳಲ್ಲ, ಇನ್ನೂ ಹೇಳಿಲ್ಲ. ಬಟ್ ಒಂದು ಈವೆಂಟ್ ನಿಮಗೆ ಸಿಗ್ಬೋದು, ಅವಕಾಶ ಸಿಗ್ಬೋದು ಹೋಗೋದಕ್ಕೆ. ಅದಕ್ಕೆ ನೀವು ಒಂದು ಸಣ್ಣ ಕೆಲಸ ಮಾಡಬೇಕು, ಏನಿಲ್ಲ, ಒಂದು ಯೂಟ್ಯೂಬ್ ಶಾರ್ಟನ್ನು ಅಪ್ಲೋಡ್ ಮಾಡಬೇಕಷ್ಟೆ. ಅದು ಮಾಡ್ತು ಅಂತಂದರೆ ನಿಮಗೆ ಲಕ್ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಆದರೆ ನೀವು ಯೂಟ್ಯೂಬ್ ಇವೆಂಟಿಗೆ ನಿಮ್ಮನ್ನು ಕರೀತಾರೆ. ಓಕೆ, ಎಲ್ಲ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲವೂ ಕೂಡ ಅವರೇ ನೋಡ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ನನಗಿನ್ನೂ ಕ್ಲಾರಿಟಿ ಇಲ್ಲ ಅದೇನು ಮಾಡ್ತಾರೆ ಅಂತ. ಸೊ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಲಾಸ್ಟ್ ಡೇಟ್ ಇದೆ, ಮಾರ್ಚ್ 20 ನೀವು ಇದನ್ನು ಕೆಲಸನ ಮಾಡಬೇಕು. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ, ನೀವು ಮಾಡಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಾನು ಹೋಗಿಲ್ಲ ಅಂದರೆ ನೀವು ಹೋದರೆ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಏನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ 1,000 ಲೈಕ್ಸ್ ಆಗಿರಬೇಕು. ಓಕೆ, 100% ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ ಆದಷ್ಟು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಯೂಟ್ಯೂಬ್ ಅವರು ಒಂದು ವೇವ್ಸ್ ಎಕ್ಸ್ಪ್ಲೋರರ್ ಅಂತ ಅಂದ್ಬಿಟ್ಟು ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಅದರಲ್ಲಿ ನೀವೇನು ಮಾಡಬೇಕಾಗಿಲ್ಲ, ಒಂದು ಶಾರ್ಟ್ ವಿಡಿಯೋ ಶೂಟ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಊರುಗಳಲ್ಲಿ ಏನೇನಿರುತ್ತೆ, ಒಂದು ಸ್ಪೆಷಲ್ ಆಗಿರೋ ಪ್ಲೇಸಸ್ಗಳು, ಅದಾಗ್ಬೋದು, ಇನ್ನೊಂದಾಗ್ಬೋದು. ಸೊ ಅದನ್ನು ಜಸ್ಟ್ ನೀವು ಒಂದು ಶಾರ್ಟ್ ವಿಡಿಯೋ ಮಾಡಿ ಶೂಟ್ ಮಾಡಿ ಅದನ್ನು ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು. ಆ ಅಪ್ಲೋಡ್ ಮಾಡಿರೋದನ್ನು ನೀವು 20ನೇ ತಾರೀಕು ಮಾರ್ಚ್ 20 ನೀವು ಯೂಟ್ಯೂಬ್ ಅವ್ರಿಗೆ ಸೆಂಡ್ ಮಾಡಬೇಕು. ಅದನ್ನು ಅಲ್ಲಿ ಸೆಂಡ್ ಮಾಡಿ ನಿಮ್ಮದೇನಾದರೂ ಸೆಲೆಕ್ಟ್ ಆದರೆ, ವಿನ್ನರ್ ಆದರೆ, ನೀವು ಆ ಒಂದು ಇದರ ಚಾಲೆಂಜಲ್ಲಿ ನಿಮ್ಮನ್ನು ಯೂಟ್ಯೂಬ್ ಅವರು ಈವೆಂಟ್ಗೆ ಕರೀತಾರೆ. ಒಂದು ಈವೆಂಟ್, ಸ್ಪೆಷಲ್ ಈವೆಂಟ್ ಮಾಡ್ತಿದ್ದಾರೆ. ಆ ಈವೆಂಟ್ಗೆ ನಿಮ್ಮನ್ನು ಯೂಟ್ಯೂಬ್ ಅವರು ಮೇಲ್ ಮುಖಾಂತರ ಇನ್ವೈಟ್ ಮಾಡಿ ನಿಮ್ಮನ್ನು ಕರ್ಸ್ಕೋತಾರೆ. ಓಕೆ, ಸೊ ತುಂಬ ಕ್ರೇಜಿಯಾಗಿದೆ ಅಲ್ವಾ. ಈಗ ನಿಮಗೆ ಡೌಟ್ ಬರ್ತಾ ಇರ್ಬೋದು, ಏನು ವಿಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಡೌಟ್ ಬರ್ತಾ ಇರುತ್ತೆ. ಸೊ ಅದನ್ನು ಇವಾಗ ನಾನು ನಿಮಗೆ ನೀಟಾಗಿ ಎಲ್ಲನೂ ಕೂಡ ಪ್ರೋಸೆಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲು ಒಂದು ಸೆಕೆಂಡು. ಓಕೆ, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿ, ಆಯಿತಾ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ. ಈ ಒಂದು ಪೇಜಲ್ಲಿ ನಿಮ್ಗೆ ಎಲ್ಲವೂ ಕೂಡ ಕಾಣಿಸುತ್ತೆ. ಇಲ್ಲೇ ನೀವು ವೀಡಿಯೋನ ಸಬ್ಮಿಟ್ ಮಾಡಬೇಕಾಗಿರೋದು. ನೋಡಿ, ವೇವ್ಸ್ ಎಕ್ಸ್ಪ್ಲೋರರ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಟೈಪು. ಸೊ ಇಲ್ಲಿ ನಿಮಗೆ ಎಂಟ್ರಿ ಕ್ಲೋಸು, ನಾನು ಆವಾಗಲೇ ಹೇಳಿದಂಗೆ ಈ ಮಾರ್ಚ್ 20 ನೀವು ಇದನ್ನು ನೀವು ಸಬ್ಮಿಟ್ ಮಾಡಬೇಕು. ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಮಾರ್ಚ್ 20 ಆದಮೇಲೆ ನೀವು ಈ ವಿಡಿಯೋ ನೋಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು, ಶೇರ್ ಯುವರ್ ಇಂಡಿಯಾ ವಿತ್ ದ ವರ್ಲ್ಡ್, ಕ್ಯಾಪ್ಚರ್ ಇಟ್ಸ್ ವೈಬ್ರೆಂಟ್ ಸ್ಟ್ರೀಟ್ಸ್, ಹಿಡನ್ ಜಮ್ಸ್ ಆ್ಯಂಡ್ ಯೂನಿಕ್ ಸ್ಟೋರೀಸ್. ಸೊ ಅಂದರೆ ಏನಾದರೂ ಆಗ್ಬೋದು, ನಿಮ್ಮ ಏರಿಯಾದಲ್ಲಿ ಏನೇನಿದೆ ಡಿಫ್ರೆಂಟು ಯೂನಿಕ್ಕಾಗಿ, ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ಥರದೊಂದು ಚಾಲೆಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು, ಇದಕ್ಕೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಜಾಯ್ನ್ ದ ವೇವ್ಸ್ ಎಕ್ಸ್ಪ್ಲೋರರ್ ಚಾಲೆಂಜ್, ಕನೆಕ್ಟ್ ವಿತ್ ದ ಫೆಲೋ ಕ್ರಿಯೇಟರ್ಸ್ ಆ್ಯಂಡ್ ಶೋ ದ ವರ್ಲ್ಡ್ ಪರ್ಸ್ಪೆಕ್ಟಿವ್ ಬೈ ಯೂಸಿಂಗ್ #ವೇವ್ಸ್ ಎಕ್ಸ್ಪ್ಲೋರರ್ ಆನ್ ಯುವರ್ ಯೂಟ್ಯೂಬ್ ಶಾರ್ಟ್ಸ್ ಆರ್ ವ್ಲಾಗ್ಸ್. ಸೊ ಇಲ್ಲಿ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನೀವು ವ್ಲಾಗು ಕೂಡ ಮಾಡ್ಬೋದು, ಆಯಿತಾ. ಸೊ ನೀವೆಲ್ಲವೂ ಕೂಡ ವ್ಲಾಗ್ ಮಾಡಿಕೊಂಡು ಅದನ್ನು ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಈಗ ನೀವು ಅದನ್ನು ಅಪ್ಲೋಡ್ ಮಾಡಿರ್ತೀರಲ್ಲ, ಆ ಒಂದು ಲಿಂಕನ್ನು ನೀವು ಕಾಪಿ ಮಾಡ್ಕೋಬೇಕು, ಆಯಿತಾ. ವೀಡಿಯೋದಲ್ಲಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಹೇಳ್ತೀನಿ ನಾನು ನಿಮಗೆ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾನು ಲಿಂಕ್ ಕೊಟ್ಟಿದ್ದೀನಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫುಲ್ ನೇಮ್ ಕೇಳುತ್ತೆ. ಫಸ್ಟು ನಿಮ್ಮ ಹೆಸರು ಹಾಕಬೇಕು, ಫುಲ್ ನೇಮು, ನಿಮ್ಮ ಚಾನಲ್ ಹೆಸರಲ್ಲ, ನಿಮ್ಮ ರಿಯಲ್ ನೇಮ್ ಏನಿದೆ ಅದನ್ನು ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐ ಡಿ ಹಾಕಿ ನೀವು ಯೂಸ್ ಮಾಡ್ತಾರೆ. ಆಮೇಲೆ ನಿಮ್ಮದು ಸಿಟಿ ಯಾವ ಊರು ಅದನ್ನು ಹಾಕಿ, ಆಮೇಲೆ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿ, ಆಮೇಲೆ ಸಬ್ಮಿಟ್ ದ ಲಿಂಕ್ ಆಫ್ ಯುವರ್ ವೀಡಿಯೋ ಅಂತ ಇದೆ ನೋಡಿ. ಇಲ್ಲಿ ನೀವು ಏನು ವೀಡಿಯೋ ಮಾಡಿರ್ತೀರಾ ಈ ಒಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಆ ಒಂದು ವೀಡಿಯೋ ಲಿಂಕನ್ನು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಮಾಡಿದ್ರೆ ಮಾತ್ರ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಸುಮ್ಮನೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗಲ್ಲ. ಇದೊಂದು ನೆನಪಿರಲಿ. 20ನೇ ತಾರೀಕು ಒಳಗಡೆ ನೀವು ಇದಕ್ಕೆ ನೀವು ಸಬ್ಮಿಟ್ ಮಾಡಿರಬೇಕಾಗುತ್ತೆ. ಓಕೆ, ಸೊ ಈಗ ಬನ್ನಿ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ವೀಡಿಯೋನೂ ಕೂಡ ಇದೆ. ಸೊ ಈ ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ನೋಡಿ ಈ ಥರ. ಸೊ ನೀವು ಜಸ್ಟು ನಿಮ್ಮದು ಏನು ಫುಲ್ ಫೇಮಸ್ ಇದೆ ಅದನ್ನು ಸುಮ್ಮನೆ ನಿಮ್ಗೆ ಏನು ಯೂನಿಕಾಗಿ ಎಷ್ಟು ಯೂನಿಕಾಗಿ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಒಂದೊಂದು ಲೊಕೇಶನಲ್ಲಿ ಒಂದೊಂದು ಫೇಮಸ್ ಇರುತ್ತೆ ಅಲ್ವಾ. ಸೊ ಈಗ ನಮ್ಮೂರಲ್ಲಿ ಮದ್ದೂರೋಡೆ ಈ ಥರದ್ದೆಲ್ಲ ಫೇಮಸ್ ಇರುತ್ತೆ. ಅದನ್ನೆಲ್ಲ ಹಿಂಗೆ ಶೂಟ್ ಮಾಡಿ ಒಂದು ಶಾರ್ಟನ್ನು ಅಪ್ಲೋಡ್ ಮಾಡ್ಬೋದು, ಅಥವಾ ವ್ಲಾಗೇ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಈ ಥರ ಈಗ ನೀವು ಮಾಡಿಬಿಟ್ಟು
ಇದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಬಟ್ ಇದನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನು ನೀವು ಮರಿಬಾರ್ದು. ಇಲ್ಲಾಂತಂದರೆ ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ಗೆಲ್ಲಕ್ಕಾಗಲ್ಲ ಈ ಚಾಲೆಂಜಲ್ಲಿ. ಓಕೆ, ಸೊ ಅದನ್ನು ಹೇಳ್ಬಿಡ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಯುವರ್ ಮಿಷನ್ ಅಂತ ಇದೆ. ಸೊ ಇಲ್ಲಿ ಅವ್ರು ಏನಿಲ್ಲ, ಸಿಂಪಲ್ಲು ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ಶಾರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನೀವು ಶಾರ್ಟ್ ಮಾಡಬೇಕಾದ್ರೆ ನಿಮ್ಗೆ ಇದಕ್ಕೆ ಮ್ಯೂಸಿಕ್ನ ಯೂಟ್ಯೂಬಲ್ಲಿ ಯಾವುದು ಅವೈಲೇಬಲ್ ಇದೆ ಆ ಮ್ಯೂಸಿಕ್ನ ನೀವು ಯೂಸ್ ಮಾಡ್ಕೋಬೋದು, ಆಯಿತಾ. ಆಮೇಲೆ ನೀವು ಏನು ಅಪ್ಲೋಡ್ ಮಾಡ್ತೀರಾ ಆ ಒಂದು ಶಾರ್ಟು, ಅದು ಅಪ್ಲೋಡ್ ಮಾಡಬೇಕಾದ್ರೆ #waves explorer ಅಂತ ಹಾಕಬೇಕು. ಇಲ್ಲಿ ಕೊಟ್ಟಿದೆ ನೋಡಿ, ಆಯಿತಾ. ನೀವು ಈಗ ಶಾರ್ಟ್ ಅಪ್ಲೋಡ್ ಮಾಡ್ತೀರಲ್ಲ, #waves explorer ಅಂತ ಹಾಕಬೇಕಾಗುತ್ತೆ. ಇದನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನಾಳೆಗೆ ಹಾಕ್ತೀನಿ, ಆಯಿತಾ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಐಡಿಯಾಸ್ ಬರ್ತಾ ಇಲ್ಲ, ಗೊತ್ತಾಗ್ತಾಯಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಶಾರ್ಟ್ ಒಂದು ಹಾಕಿರ್ತೀನಿ. ಈ ಒಂದು ಚಾಲೆಂಜಿಗೆ ನಾನು ಕೂಡ ಭಾಗಿಯಾಗ್ತಾಯಿದ್ದೀನಿ, ಟ್ರೈ ಮಾಡ್ತೀನಿ ನಾನು ಕೂಡ, ಸಿಕ್ಕಿದ್ರೆ ಸಿಗಲಿ, ಚಾನ್ಸ್ ಅಲ್ಲ. ಸೊ ಅದು ಹಾಕ್ತೀನಿ, ಬೇಕಾದರೆ ಅದು ಕೂಡ ನೋಡಿ ನಿಮ್ಗೊಂದು ಐಡಿಯಾಸ್ ಸಿಗ್ಬೋದು ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ಗೈಡ್ಲೈನ್ಸ್ ಇದೆ. ನಾನು ಅವಾಗಲೇ ಹೇಳಿದಂಗೆ ಇದಕ್ಕೆ ವ್ಲಾಗು ಕೂಡ ಮಾಡ್ಬೋದು. ಮ್ಯಾಕ್ಸಿಮಮ್ ನೀವು 7 ನಿಮಿಷ ಮಾಡ್ಬೋದು ವ್ಲಾಗ್ನ. ಆಮೇಲೆ ಶಾರ್ಟ್ ಮಾಡ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ 1 ಮಿನಿಟು ನೀವು ಮಾಡ್ಬೋದಾಗುತ್ತೆ. ಆಮೇಲೆ ಇದು ನೀವೇನು ವೀಡಿಯೋ ಮಾಡ್ತೀರಾ ಅದು ಕಂಟೆಂಟ್ ಶುಡ್ ಬಿ ಒರಿಜಿನಲ್ ಆಗೇ ಇರಬೇಕು, ಯಾವುದೇ ಥರ ಫೇಕ್ ಇರಬಾರ್ದು, ನೀವೇ ಶೂಟ್ ಮಾಡಿರೋದಾಗಿರಬೇಕು. ಯಾವುದೋ ಡೌನ್ಲೋಡ್ ಮಾಡ್ಕೊಂಡು ಹಾಕಿದ್ರೆ ನಿಮಗೆ ಈ ಒಂದು ಪಾರ್ಟಿಸಿಪೇಷನಲ್ಲಿ ಗೆಲ್ಲಕ್ಕಾಗಲ್ಲ. ಅದಾದಮೇಲೆ ನಿಮಗೆ 18 ವರ್ಷ ಆಗಿರಬೇಕು, ಅದನ್ನು ಕೊಟ್ಟಿದ್ದಾರೆ 3ನೇ ಪಾಯಿಂಟಲ್ಲಿ. ಆಮೇಲೆ ಕಂಟೆಂಟ್ ಮಸ್ಟ್ ಬಿ ಪಬ್ಲಿಷ್ಡ್ ಆನ್ ಯೂಟ್ಯೂಬ್, ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರಬೇಕು ಆ ವಿಡಿಯೋ. ಓಕೆ, ಸೊ ಅದಾದಮೇಲೆ ವ್ಲಾಗ್ಸ್ ಆರ್ ಶಾರ್ಟ್ಸ್ ಫ್ರಮ್ ವೀಡಿಯೋಸ್ ಕ್ಯಾನ್ ಬಿ ಇನ್ ಇಂಗ್ಲೀಷ್ ಆರ್ ಎನಿ ಅದರ್ ಲ್ಯಾಂಗ್ವೇಜ್. ಯಾವುದೇ ಲ್ಯಾಂಗ್ವೇಜಲ್ಲಿದ್ದರೂ ಏನು ತೊಂದರೆ ಇಲ್ಲ, ಈ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜಲ್ಲೇ ಇರಬೇಕು ಅಂತಲೂ ಕೂಡ ಏನೂ ರೂಲ್ಸ್ ಇಲ್ಲ. ಓಕೆ, ಸೊ ಆಮೇಲೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ #, ಅದೆಲ್ಲ ವೇವ್ಸ್ ಎಕ್ಸ್ಪ್ಲೋರರ್ ಅಂತ ಹಾಕಿರಬೇಕು. ಆಮೇಲೆ ಈವೆಂಟ್ ಅಫಿಷಿಯಲ್ ಅಕೌಂಟ್ನ ನೀವು ಟ್ಯಾಗ್ ಮಾಡಿರಬೇಕು. ಇವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡಿದರೆ ಸೊ ನಿಮಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಪ್ರೈಸಸ್ ಏನಿದೆ ಅಂತ. ವಿನ್ನರ್ಸ್ ವಿಲ್ ರಿಸೀವ್ ಎ ಇನ್ವಿಟೇಷನ್ ಟು ಯೂಟ್ಯೂಬ್ ಹೋಸ್ಟೆಡ್ ಈವೆಂಟ್ಸ್ ಸ್ಕೆಡ್ಯೂಲ್ಡ್ ಫಾರ್ 2025. 2025ಕ್ಕೆ ಯಾವಾಗ ಅಂತ ಹೇಳಿಲ್ಲ, ಒಂದು ಈವೆಂಟ್ ನಡೆಯುತ್ತೆ, ಅದಕ್ಕೆ ನಿಮ್ಮನ್ನು ಕರೀತಾರೆ. ಓಕೆ, ಇದೆಲ್ಲ ಸಿಗಬೇಕು ಅಂತಂದರೆ ಸೊ ನೀವು ಮಾರ್ಚ್ 20 ನೀವು ಸಬ್ಮಿಟ್ ಮಾಡಬೇಕು. ಕಂಟೆಸ್ಟ್ ಕ್ಲೋಸಸ್ ಆನ್ 15th ಮಾರ್ಚ್ ಇದೆ, 15ನೇ ತಾರೀಕು ಈ ಕಂಟೆಸ್ಟು ಕ್ಲೋಸ್ ಆಗುತ್ತೆ. ಸೊ ಬೆಟರ್ ನೀವು 15ನೇ ತಾರೀಕು ಒಳಗಡೆ ಸೊ ನೀವು ಅಪ್ಲೈ ಮಾಡಿ. ಈಗ ನಾನು ಮಾರ್ಚ್ 12ಕ್ಕೆ ವಿಡಿಯೋ ಮಾಡ್ತಾನೆ, ಇನ್ನು 3 ದಿನ ಆಯಿತು, ನಾನು ಅಪ್ಲೈ ಮಾಡ್ತೀನಿ. ಇದೊಂದು ಶಾರ್ಟ್ ನಾನು ಹಾಕ್ತೀನಿ ನೋಡಿ, ನನ್ನ ಚಾನಲಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ಏನೋ ಡೌಟ್ ಇದ್ದರೆ ವೀಡಿಯೋಸ್ ಯಾರು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.